ಅವಕಾಶ ಇದೆ. ದಯವಿಟ್ಟು ಆ ರೈತರಿಗೆ ಬೆಲೆ ಕೊಡಿ. ಅವತ್ತಿನ ಹೋರಾಟದಲ್ಲಿ ನಾವೇ ಕನ್ನಡಿಗರ ಕರ್ನಾಟಕ ರಕ್ಷಣಾ ವೇದಿಕೆ ದೊಡ್ಡಬಳ್ಳಾಪುರ ತಾಲೂಕು ದೇವಳ್ಳಿದ ಮುಳುಗು ಹೇಳಿ ನಾವೆಲ್ಲ ಭಾಗವಹಿಸ್ತೀವಿ. ಹೆಚ್ಚು ಜನ ದೇವನಹಳ್ಳಿಯಲ್ಲಿ ಸೇರಿ ಈ ಒಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡುವಂತ ಈ ಒಂದು ದೇವನಹಳ್ಳಿ ಚಲೋ ಕಾರ್ಯಕ್ರಮಕ್ಕೆ ನಮ್ಮ ಬೆಂಬಲವನ್ನು ಸೂಚಿಸ್ತಾ ರೈತ ಶ್ರಮದ ಪರವಾಗಿ ದೇವನಹಳ್ಳಿ ಚಲೋ ಮಾಡ್ತಾ ಇದ್ದಾರೆ ಬಲವಂತದ ಭೂ ಸ್ವಾಧೀನ ಹೋರಾಟಕ್ಕೆ. ಯಾಕಂದ್ರೆ ಇದು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಎಲ್ಲಾ ಪ್ರತಿಭಾ ಸಂಘಟನೆಗಳು ಎಲ್ಲ ಸೇರಿ ನಾವು ನಾಳೆ 25ನೇ ತಾರೀಕು ಚಲೋ ಹೋಗ್ತಾ ಇದ್ದೀವಿ. ನಾವು ಗುಳ್ಳಿ ಹನುಮಣ್ಣ ಅಂತ ಪ್ರಜಾವಂಚನ ಸಮಿತಿ ರಾಜ್ಯ ಕಾರ್ಯಾಧ್ಯಕ್ಷರಾಗಿ ನಾವು ಸುಮಾರು ಜನಗಳು ಕಾರ್ಯಕರ್ತರನ್ನು ಸೇರಿಸಿ ಎಲ್ಲ ಖುಷಿ ನಾವು ಕೂರ್ಗಿರೋ ಹೋಬಳಿಯಿಂದ ಬೆಂಬಲ ಪೂರ್ತಿ ಕೊಡ್ತೀವಿ. ಈ ದಿನ ದೊಡ್ಡಬಳ್ಳಾಪುರ ತಾಲೂಕಿನ ಸಮಾನ ಮನಸ್ಕ ಸಂಘಟನೆಗಳೆಲ್ಲ ಸೇರಿ ಕಳೆದ 1200 ದಿನಗಳಿಂದ ಹೋರಾಟ ಮಾಡ್ತಾ ಇರ್ತಕ್ಕಂಥ ಚನ್ನರಾಯಪಟ್ಟಣ ರೈತರು ಬಲವಂತದ ಭೂಸ್ವಾಧೀನದ ವಿರುದ್ಧ ಹೋರಾಟ ನಡೆಸ್ತಾ ಇದ್ದಾರೆ. ಅವರ ಬೆಂಬಲವಾಗಿ ಭೂಸ್ವಾಧೀನದ ವಿರುದ್ಧ, ಸರ್ಕಾರದ ನೀತಿಯ ವಿರುದ್ಧ ನಾವೆಲ್ಲರೂ ಸಹ ಆ ರೈತ ಹೋರಾಟಗಾರರನ್ನು ಬೆಂಬಲಿಸಿ ದೇವನಹಳ್ಳಿನಲ್ಲಿ 25ನೇ ತಾರೀಕು ನಡೀತಾ ಇರ್ತಕ್ಕಂಥ ದೇವನಹಳ್ಳಿ ಚಲೋನಲ್ಲಿ 100 ಸಂಖ್ಯೆಯಲ್ಲಿ ನಾವು ಸಹ ಎಲ್ಲ ಭಾಗವಹಿಸ್ತಾ ಇದ್ದೇವೆ. ಸರ್ಕಾರದ ನೀತಿಯನ್ನು ಖಂಡಿಸ್ತೇವೆ. ಯಾವುದೇ ಕಾರಣಕ್ಕೂ ಚನ್ನರಾಯಪಟ್ಟಣ ರೈತರ ಹೋರಾಟ ಸೋಲಬಾರದು, ಗೆಲ್ಲಬೇಕು. ಈ ಬಲವಂತದ ಭೂಸ್ವಾಧೀನ ನಿಲ್ಲಬೇಕು. ರೈತರು ಉಳುಮೆ ಮಾಡ್ತಾ ಇರ್ತಕ್ಕಂಥ, ಬದುಕು ಕಟ್ಕೊಂಡಿರ್ತಕ್ಕಂಥ ಕೃಷಿ ಯೋಗ್ಯ ಭೂಮಿ ಉಳಿಬೇಕು, ಆಹಾರ ಭದ್ರತೆ ಉಳಿಬೇಕು. ಈ ಸರ್ಕಾರ ಇವತ್ತು ಬಂಡವಾಳಶಾಹಿಗಳ ಪರವಾಗಿ, ಕೈಗಾರಿಕೋದ್ಯಮಿಗಳ ಪರವಾಗಿ ಈ ಕೃತ್ಯ ಮಾಡ್ತಾ ಇದೆ. ಇದನ್ನು ನಾವೆಲ್ಲ ಖಂಡಿಸ್ತಾ ಇದ್ದೇವೆ. ನಾವೆಲ್ಲ ಸಹ ದೇವನಹಳ್ಳಿ ಚಲೋನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ. ಈ ಸಭೆಯಲ್ಲಿ ರಕ್ಷಣಾ ವೇದಿಕೆ ಚಂದ್ರಶೇಖರ್ ಬಂದಿದ್ದಾರೆ, ನಮ್ಮ ರಾಜ್ಯ ರೈತ ಸಂಘದ ನಮ್ಮ ಸ್ನೇಹಿತರು ಬಂದಿದ್ದಾರೆ, ನಮ್ಮ ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ ವಕೀಲರು ರುದ್ರಾರಾಧ್ಯ ಇದ್ದಾರೆ, ಮತ್ತೆ ನಮ್ಮ ಕನ್ನಡ ಪಕ್ಷದ ಮುಖಂಡರು, ಹಿರಿಯ ಮುಖಂಡರು ಸಂಜೀವ್ ನಾಯ್ಕ್ ಇದ್ದಾರೆ. ನಾನು ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಸದಸ್ಯ ಚಂದ್ರ ತೇಜಸ್ವಿ, ಮತ್ತೆ ನಮ್ಮ ಜೋಡಪ್ಪ CPM ನ ತಾಲೂಕು ಸಮಿತಿ ಸದಸ್ಯರು ಇಲ್ಲಿದ್ದಾರೆ, ಹಾಗೂ ಗುಳ್ಳಿ ಹನುಮಣ್ಣ ನಮ್ಮ ದಲಿತ ಮುಖಂಡರು ಗುಳ್ಳಿ ಹನುಮಣ್ಣ ಇದ್ದಾರೆ. ನಾವೆಲ್ಲ ಸೇರಿ ಈ ಹೋರಾಟವನ್ನು ಯಶಸ್ವಿ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ.